ವಾಟ್ ಈಸ್ ಅಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಏನು ಗೊತ್ತಾ, ನಿನ್ನೆ ನೋಡಿದ್ರಲ್ಲ, ತಳ್ಕೊಂಡು ನೈಟು 3:30 ಗಾಡಿನ ತಳ್ಕೊಂಡು ಪಂಚರ್ ಆಗಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಮಲ್ಕೊಬಿಟ್ಟಿದೆ. ಮಲ್ಕೊಬಿಟ್ಟು ಇವಾಗ ಟೈಮು 3:30 ಸಮಥಿಂಗ್, 3:30-4 ಗಂಟೆ ಆಗಿದೆ. ಸೊ ಇವಾಗ ಎದ್ದು ಇವತ್ತು ಡ್ಯೂಟಿ ರಜಾ ಹಾಕಿದ್ದೀನಿ. ಡ್ಯೂಟಿ ರಜಾ ಹಾಕ್ಬಿಟ್ಟು ಇವಾಗ ಸುಮ್ಮನೆ ಒಂದು ರೌಂಡು ಕುಶಾಲ್ ಕರ್ದ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ, ಇಲ್ಲೇ ಸ್ಟೋರ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಕುಶಾಲ್ ಬಂದಿದ್ದಾನೆ, ಡ್ಯೂಟಿ ಮಾಡ್ತಾ ಇದ್ದೀನಿ, ಬಾರೋ ಮಾಮಂತ ರಜಾ ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಗಾಯ್ಸ್. ಇವಾಗ ಕುಶಾಲ್ ಹತ್ರ ಬಂದೆ, ಕುಶಾಲ್ದು ಒಂದು ಆರ್ಡ್ರ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಇಬ್ಬರು ಆರ್ಡ್ರ್ ಕೊಟ್ಟು ಮತ್ತೆ ಸ್ಟೋರ್ ಹತ್ರ ಹೋಗಿ ಗಾಡಿ ಮತ್ತೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ನೋಡೋಣ ಗಾಯ್ಸ್. ಫೈನಲಿ ತೊಗೊಂಡೆ ಆಯಿಲು. ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಬೇಕು ಗಾಡಿಗೆ. ಆಯಿಲ್ ಚೇಂಜ್ ಮಾಡ್ತಾ ಇದ್ದೀವಿ. ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಏನು ಬ್ರೋ ಕೆಲಸ ಮಾಡ್ರಿ ಅಂದರೆ ನೀವು? ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಗಾಯ್ಸ್. ಇವಾಗ ಇಷ್ಟೊತ್ತು ನಾನು, ಗಣೇಶು, ಆಮೇಲೆ ಕುಳ್ಳ, ಆಮೇಲೆ ಕಿಶೋರ, ಆಮೇಲೆ ಗೌತಮ ಇಷ್ಟೊತ್ತು ಅಲ್ಲೊಂದು ಮೀಟಿಂಗ್ ಇತ್ತು. ಮೀಟಿಂಗಲ್ಲಿ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಊಟ ಮಾಡಿಕೊಂಡು, ನಾನ್ ವೆಜ್ ಊಟ ಮಾಡಿಕೊಂಡು, ಆಮೇಲೆ ಸೀ ಫುಡ್ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಏನಂದರೆ ಮನೆಗೆ ಹೋಗ್ತೀನಿ. ಕಿಶೋರ ಮನೆಗೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಟೀ ಕೊಡಿಸ್ಬಿಟ್ಟು ಕಿಶೋರ ಮನೆಗೆ ಹೋಗ್ತಾನೆ. ನಾವು ಇರಲ್ಲ, ನಾವು ನೈಟ್ ಔಟ್ ಹೋಗೋಣ. ನೈಟ್ ಔಟ್ ಹೋಗೋಣ ಅಂತ ಪ್ಲಾನ್ ಇದೆ. ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬರಲ್ಲ ಅನ್ನೋದು ನೀವೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಫ್ರೆಂಡ್ಶಿಪ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೈಸ್. ಇನ್ನು ಬರ್ನೌಟ್ದು ಕನ್ಫರ್ಮ್ ಇಲ್ಲ. ಇವಾಗ ಫಸ್ಟು ಟೀ ಕುಡ್ದು ಆಮೇಲೆ ಗೈಸ್ ಇವಾಗ ಎಲ್ಲ ಇಷ್ಟೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಇಷ್ಟೊತ್ತು ಸ್ವಲ್ಪ ಏನೋ ಆಗಿತ್ತು ಅಂದ್ಬಿಟ್ಟು ಮಾತಾಡಿಕೊಂಡು ಇವಾಗ ನಾನು, ಗೋಕುಲ್, ಕುಳ್ಳ ಮತ್ತು ಗಣೇಶ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಲಾಂಗ್ ಡ್ರೈವ್ ಯಾವ ಥರ ಅಂದರೆ ಜೇಬಲ್ಲಿ ₹1 ಇಲ್ಲ. ಆದ್ರೂ ಸುಮ್ಮನೆ ಎಲ್ಲಿ ಗಂಟೆ ಹೋಗುತ್ತೋ, ಎಲ್ಲಿ ಗಂಟೆ ಹೋಗ್ಬೇಕಂತ ಅನ್ಸುತ್ತೋ ಅಲ್ಲಿ ಗಂಟೆ ಹೋಗೋಣ. ಹೋಗ್ಬಿಟ್ಟು ಸೀದಾ ವಾಪಸ್ ಮನೆಗೆ ಬರೋಣ ಅಂತ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಗಾಯ್ಸ್. ಏನು ಗೊತ್ತಾ, ಇವಾಗ ಕಾಸಿಲ್ಲ ಅಂದ್ಬಿಟ್ಟು, ಇವಾಗ ಒಬ್ಬರ ತನಕ ಕಾಸಿಲ್ಲ, ಅದಕ್ಕೆ ಕಾಸಿಲ್ಲ ಅಂದ್ಬಿಟ್ಟು ಇವಾಗ ತರಿಸು ರ್ಯಾಪಿಡೋ ಮಾಡ್ತಾ ಇದ್ದೀವಿ. ಒಂದು ಆರ್ಡ್ರ್ ಬಿದ್ದಿದೆ, ₹50 ಏನೋ ಇದೆ. ಅದು ಆರ್ಡ್ರ್ ಕೊಟ್ಟರೆ ₹50 ಆಗುತ್ತೆ. ಅದೇ ಥರ ಇವಾಗ ಒಂದು ₹200 ಮಾಡ್ಕೊಬಿಟ್ಟು ಅದರಲ್ಲೇ ಊಟಕ್ಕೆ ಲೆಕ್ಕಾಚಾರ ಮಾಡೋಣ ಅಂದ್ಬಿಟ್ಟು ಇವಾಗ ನಂದನ ಪ್ಯಾಲೇಸ್ಗೆ ಆರ್ಡ್ರ್ ಬಿದ್ದಿದೆ. ಒಂದು ಆರ್ಡ್ರ್ ಎತ್ಕೊಳ್ಳೋಣ, ಎತ್ಕೊಂಬಿಟ್ಟು ನೋಡೋಣ ಗೈಸ್. ಇವಾಗ ಬಂದಿದ್ದೀವಿ, ಫುಡ್ಡು ರೆಡಿ ಆಗ್ತಾ ಇದೆ. ನಂದನ ಪ್ಯಾಲೇಸ್ ಇವಾಗ ರೆಡಿ ಆಗ್ತಾ ಇದೆ. 2787 ಬೈ 2787 ಬ್ಲಾಕ್ ಕರ್ರ. ಸೊ ಕನ್ನಡದವರಪ್ಪ ಅವರು ವಾಲಿ ಹಾಕೊಂಡಿರೋ ನೋಡಿದ್ರೆ ಗೊತ್ತಾಗಲ್ಲ. ಹಲೋ ಪಾಪ ವೇಟರ್ ಅವರೇ ಗೈಸ್. ಅವ್ರೇನೋ ಹಿಂದಿಲಿ ಮಾತಾಡಿದ್ರು ಅಂದ್ಬಿಟ್ಟು ಇವನು ಕನ್ನಡದಲ್ಲಿ ಮಾತಾಡ್ದ, ಹಿಂದಿಲೇ ಮಾತಾಡಿದ್ರು. ಅದಕ್ಕೆ ಇವನು ಬೈ 2787 ಲೆಕ್ಕ ಬೈ ಟಕ್ಲೇ ಬೇಜಾರಾಗ್ತೈತೆ ಗೈಸ್. ಅಲ್ಲೇ ಗೈಸ್, ಅಲ್ಲೇ ಅವನೇ ಗೈಸ್. ಇವನು ಯಾವ ಥರ ಹೇಳ್ಬಿಟ್ಟ ಅಂದರೆ ಇವನು ಗೈಸ್. ಇವನೇ ಗೈಸ್ ನಕ್ಕಲ್ಲೇ ನೋಡಿದ್ದೀರಾ? ನಕ್ಕಂಡೆ 2.0 ಇವನು. भाई विशेष स्पीड पता है ये 2.0 उसका कॉपी है. देखो उसको सेम. Guys sleep. ಗಣೇಶ್ ಹಿಂಗ ಮಾಡೋ, ಸಿಹಿ ಮಾಡೋ. ಆರ್ಡರ್ ಎತ್ಕೊಂಡಿದ್ದೀವಿ, ಕಾಮಿಡಿ ಸಪಾಟ್. ಏನು ಗೊತ್ತಾ, ಇವಾಗ ಆರ್ಡ್ರ್ ಇಸ್ಕೊಂಡಿದ್ದೀವಿ ಗೈಸ್. ಇವಾಗ ಏನು ಗೊತ್ತಾ, ಪಕ್ಕದ ರೋಡಲ್ಲಿ ಆರ್ಡ್ರು ರೀಚ್ ಹೊಡಿತಾ ಇದೀವಿ ನೋಡು. ರೀಚ್ ಕೊಡ್ಬೇಡಪ್ಪ ಗೈಸ್. ಇವಾಗ ಆರ್ಡರ್ ಪಿಕ್ ಮಾಡಿದ್ದೀವಿ. 3.8 ಕಿಲೋಮೀಟರ್ಸು. ಹಾಂ 3.8 ಕಿಲೋಮೀಟ್ರು. ಎಷ್ಟು ರೂಪಾಯಿ ಗಣಿ ಇದು?
60 rupees. ಹಾಂ ಗೈಸ್ 60 rupees ಅನ್ಕೊಳ್ರಿ. ಕಮಿಷನ್ ಕಟ್ಟಾಕ್ಬಿಟ್ಟು ಹಬ್ಬ ಬಂದು 40 rupees ಬರುತ್ತೆ. ಅದು ತೊಗೊಂಡು ಇಲ್ಲಿಂದ ಹೋಗೋಣ. ಹೇಳ ಅಯ್ಯೋ ವಲೈಕುಮ್ ಅಸ್ಸಲಾಂ. ಗಾಯ್ಸ್ ಒಳ್ಳೆ ಫನ್ ಕೊಡ್ತಾ ಇದ್ದಾರೆ ನಮ್ಮ ಹತ್ರ ಗಣೇಶ ಅಂತೂ. ಆನ್ ಮಾಡಿದಾ ಗೈಸ್? ಗೈಸ್ ಇವಾಗೇನು ಗೊತ್ತಾ, ಗಣೇಶ್ದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ ಪರ್ಸು. ಆ ಪರ್ಸ್ ಎತ್ತಬೇಕು ತೋರಿಸಿದ್ದೆ ಗೈಸ್. ಆ ಪರ್ಸ್ ಎತ್ತಬೇಕು ಅಂತ ನಾನು ಎತ್ತೀನಿ ನೋಡಿ ಆ ಥರ. ಪರ್ಸೆ ಕೆಳಗೆ ಬಿದ್ದೈತಯ್ಯ. ಗೈಸ್ ಪರ್ಸೆ ಕೆಳಗಡೆ ಬಿದ್ದೋಗಿದೆ. ಅವ್ರಿಗೆ ಗೊತ್ತೇ ಇಲ್ಲ ಯಾವ ಥರ ಅಂತ ಗೊತ್ತೆ ನೋಡಿ ಇಲ್ಲಿ. ಗೈಸ್ ಏನು ಗೊತ್ತಾ, ಗಣಿಗೆ ಇನ್ನೂ ಗೊತ್ತಿಲ್ಲ ಪರ್ಸ್ ಬಿದ್ದೋಗಿರೋದು. ಅವ್ನಿಗೆ ಹೇಳೋದೇ ಬೇಡ ಅಂತ ಇವಾಗ ನಾನು. ಗೈಸ್ ಇವಾಗ ಫಸ್ಟ್ ನೋಡೋಣ ಇರ್ರಿ, ಗಣಿ ಇದು ಇಟ್ಕೋ ಎಷ್ಟು ರೂಪಾಯಿ ಇದೆ ಅಂತ ಚೆಕ್ ಮಾಡೋಣ ಒಂದು ನಿಮಿಷ ಇರ್ರಿ. ಗಾಯ್ಸ್ ₹1 ಇಲ್ಲ ಗೈಸ್ ಇದರಲ್ಲಿ. ಬಸ್ ಪಾಸು, ಟಿಕೆಟು, ATM ಕಾರ್ಡು. ಗೈಸ್ ₹1 ಇಲ್ಲ ಅವ್ನು ಪರ್ಸಲ್ಲಿ. ಅದು ಎತ್ಕೊಂಡಿದ್ದೀವಿ, ಆಮೇಲೆ ಇಟ್ಕೊಂಡು ಆಟಾಡ್ಸೋಣ ಅವ್ನಿಗೆ. ಗಾಯ್ಸ್ ಇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಇಬ್ರು ಮಾತಾಡ್ತಾ ಇದ್ದೀವಿ. ಓ ಶಿಟ್ ಗಾಯ್ಸ್. ಫಸ್ಟ್ ಆರ್ಡ್ರು ಡೆಲಿವರಿ ಕೊಟ್ಬಿಟ್ಟು ಇವಾಗ ಇನ್ನೊಂದು ಆರ್ಡ್ರ್ ಅಂತ ಹೋಗ್ತಾ ಇದ್ದೀವಿ. ಸ್ಟ್ರೈಟಾಗು ಇನ್ನೊಂದು ಆರ್ಡ್ರ್ ಎತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಆರ್ಡ್ರ್ ಎತ್ಕೊಂಡು ಆಮೇಲೆ ನೋಡೋಣ. ಗಾಯ್ಸ್ ಇವಾಗ ಅದೊಂದು ಆರ್ಡ್ರ್ ಡೆಲಿವರಿ ಮಾಡಿದ್ದೀವಿ. ಮಾಡಿದ್ಮೇಲೆ ಇವಾಗ ಇಲ್ಲೊಂದು ಆರ್ಡ್ರು ತೋರಿಸಿದ್ಮೇಲೆ ನಿಮ್ಗೆ ಇವಾಗ ಬಂದ್ವಲ್ಲ, ಆ ಆರ್ಡ್ರು ಇಲ್ಲಿ ಪಿಕಪ್ ಮಾಡಬೇಕು. ಸೊ ಅದಕ್ಕೆ ಗಣೇಶ್ ಇಸ್ಕೊತಾ ಇದ್ದಾನೆ. ಇಸ್ಕೊಂಡು Food should be ready. Charbit restaurant. What this is? ಇಂಗ್ಲಿಷ್ ಬೇರೆ ಮಾತಾಡ್ತಾರೆ. ಆರ್ಡ್ರು ಎತ್ಕೊಂಡ್ವಿ. ಆರ್ಡ್ರ್ ಎತ್ಕೊಂಡು 4.8 ಕಿಲೋಮೀಟರ್ ತಮಿಳ್ನಾಡು. 4.8 ಕಿಲೋಮೀಟರ್ ಅಂತೆ. ಆರ್ಡ್ರು ಇವಾಗ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಇರೋದು ಇದು. ಡೆಲಿವರಿ ಮಾಡೋಣ. 4.1 ಕಿಲೋಮೀಟ್ರ್ ಗಾಯ್ಸ್ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಆರ್ಡ್ರು ಡೆಲಿವರಿ ಮಾಡೋಣ. ಇದಕ್ಕೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ನಮಗೆ ನೋಡ್ಕೊಂಡಿಲ್ಲ ನಾವು. ಡೈರೆಕ್ಟ್ ಪಿಕ್ ಆಗ್ಬಿಟ್ಟಿದೆ. ಜೇಬಲ್ಲಿ ಇತ್ತಲ್ಲ ಅವಾಗ ಪಿಕ್ ಆಗ್ಬಿಟ್ಟಿದೆ. ಗಾಯ್ಸ್ ಚಪ್ಪಲಿ ಬಿದ್ದೋಗ್ಬಿಟ್ಟೈತೆ. ವಾಪಸ್ ಬರ್ತಾವ್ ಇವಾಗ. ಯಾರು ಹುಚ್ಚ ಚಪ್ಪಲಿ ತರ್ಸಿ ಹೇಳ್ತೀನಿ. ಒಂದಲ್ಲ ಎರಡಲ್ಲ ಮಾಡೋದು. ಗೈಸ್ ಅವರಿಬ್ರು ಆರ್ಡ್ರ್ ಕೊಡೋಣ ಅಂದ್ಬಿಟ್ಟು ಹೋಗಿದ್ದಾರೆ. ಅವರಿಬ್ರು ಆರ್ಡ್ರ್ ಕೊಟ್ಬಿಟ್ಟು ಬರ್ತಾರೆ. ಇವಾಗ ಎಲ್ಲರೂ ಹೋಗೋಕ್ಕಾಗಲ್ಲ ಗೈಸ್. ಇವಾಗ ಕಸ್ಟಮರು ಆಮೇಲೆ ಎಲ್ಲರೂ ಹೋದರೆ ಬೈತಾರೆ. ಅದಕ್ಕೆ ಅವರಿಬ್ರು ಕೊಟ್ಬಿಟ್ಟು ಬರಲಿ. ನಾವು ಸುಮ್ಮನೆ ಇವಾಗ ನಾವು ಹಿಂದೆಗಡೆ ಇರೋರು ಇವಾಗ ಅವ್ರ ಜೊತೆ ಫುಲ್ 4 ಜನ ಹೋಗ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು? ಹೌದು, ಪ್ರೈವೇಸಿ ಇರುತ್ತೆ. ಕೊಟ್ಬಿಟ್ಟು ಬರ್ತಾರೆ, ನೋಡೋಣ ಎಷ್ಟಾಗಿದೆ ಅಂದ್ಬಿಟ್ಟು. ಆರ್ಡ್ರ್ ಕೊಟ್ವಿ. ಅದು 60 ರೂಪೀಸ್ ಬಂದಿದೆ. ಆಮೇಲೆ ಹಳೇದು 50 ರೂಪೀಸು, ಟೋಟಲ್ 110 ರೂಪೀಸ್ ಆಗಿದೆ. ಇವಾಗ ಹೋಗ್ಬಿಟ್ಟು ಎಲ್ಲನ ಸಾಕು ₹100 ಅಂದ್ಬಿಟ್ಟು ಎಲ್ಲನ ಹೋಗ್ಬಿಟ್ಟು ಊಟ ಮಾಡೋಣ. ನೋಡೋಣ. ಇವಾಗ ಹೋಗ್ತಾ ಇದ್ದೀವಿ, ಲೊಕೇಶನ್ ಹಾಕಿದ್ದೀವಿ. ಇವಾಗ ಎಲ್ಲಿದ್ದು ಗೊತ್ತಾ ಕರೆಕ್ಟಾಗಿ? BTM ಲೇಔಟಿಂದ ಸ್ವಲ್ಪ ಮುಂದೆ ಇದು ಯಾವುದೋ ಏರಿಯಾ ಗೊತ್ತಿಲ್ಲ. ಕೋರಮಂಗಲ ಫಸ್ಟ್ ಆರ್ಡ್ರ್ ಬೀಳ್ತಾನೆ ಇದೆ. ನೋಡೋಣ, ಹೋಗೋಣ. ರೈಸ್ ಫೈನಲಿ ರೈಸ್ ತೊಗೊಂಡಿದ್ದೀವಿ. 2 ರೈಸಲ್ಲಿ ಇವಾಗ 4 ಜನ ಹಾಫ್ ತಿನ್ಕೊಂಡು ಪೀಸಾಗಿ ಹೋಗೋಣ. ಇಲ್ಲಿಂದ ₹114 ಆಗಿತ್ತು. ನಾವು ಅದು ಇಟ್ಬಿಡು, ಪೀಸ್ ಇಟ್ಬಿಡು. ಯಾವ ಪೀಸು? ಗೈಸ್ ಪೀಸ್ ಕಳ್ತನ ಮಾಡ್ತಾ ಇದ್ದೇನೆ ಗೈಸ್. ಗಣೇಶು ₹114 ಆಗಿತ್ತು. ಇನ್ನು ₹6 ಗಾಡಿ ಡಿಕ್ಕಿಲಿತ್ತು. ಕೊಟ್ಬಿಟ್ಟು ಇವಾಗ 2 ರೈಸ್ ಇಸ್ಕೊಂಡಿದ್ದೀವಿ. ತಿನ್ನೋಣ ಇವಾಗ 4 ಜನ ತಿಂದ್ಬಿಟ್ಟು ಮತ್ತೆ ಮನೆ ಹೋಗೋಣ.
ಗೈಸ್ ಲಿಟ್ರಲಿ ಯಾವ ಥರ ಆಗಿರೋದಂದ್ರೆ ಇವಾಗ ದೇವ್ರು ನಮ್ಗೆ ಯಾವ ಥರ ಲಕ್ಕಿ ಅಂದರೆ ನಾವು ಕೋಣಂಗುಂಡೆ ಕ್ರಾಸಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡ್ವಿ. ಸಡನ್ನಾಗಿ 140 ರೂಪಾಯಿ ಸಿಕ್ತು. ಯಾರ್ದು ಅಂತ ಗೊತ್ತಿಲ್ಲ, ಆದರೆ 140 ರೂಪಾಯಿ ಸಿಕ್ತು. ಅದು ಕಾಸಿಲ್ದಿರೋ ಟೈಮಲ್ಲಿ ಸಿಕ್ಕೈತೆ. ಅಲ್ಲ 2 ರೈಸಲ್ಲಿ 4 ಜನ ತಿಂದಿದ್ದೀವಿ. ಜೇಬಲ್ಲಿ 10 ರೂಪಾಯಿ ಇಲ್ಲ, 6 ರೂಪಾಯಿ ಚಿಲ್ಲರೆ ಕೊಂಡಿದ್ದೀವಿ. ಅಂಥ ಟೈಮಲ್ಲಿ 140 ರೂಪಾಯಿ ಸಿಕ್ಕೈತೆ ಅಂದರೆ ನಮಗೆ ಕರೆಕ್ಟು. ಪೆಟ್ರೋಲ್ ಖಾಲಿ ಆಗಿತ್ತು. ಇವಾಗ ಜಸ್ಟು ಇದು ಸಿಕ್ಕಿರೋದಕ್ಕೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇವಾಗ ಕಾಸು ಸಿಕ್ಕಿರಲಿಲ್ಲ ಅಂತಿದ್ರೆ ಮನೆ ಗಂಟ ಇವಾಗ ಸ್ಟವ್ ಹೊಡ್ಕೊಂಡು ಹೋಗ್ಬೇಕಿತ್ತು. ಪೆಟ್ರೋಲ್ ಕಾಯ್ತು ಕಾಸು ಗಾಯ್ಸ್ ಅವೆಲ್ಲ ಏನೋ ಗಣಿ ಇಲ್ಲಿ ಬೈಲಿ. ಇದೇ ಮೊನ್ನೆ ನೈಟ್ ನಾವು ನಮ್ಮ ನಸೀಬು ಅಂತ ಇದ್ವಿ. ಇದೇ ಮೊನ್ನೆ ನೈಟು ನಮ್ಮ ನಸೀಬ್ ನೋಡಿ ಹೆಂಗೆ, ಮೊನ್ನೆ ಅಲ್ಲ ಕಣ ನಿನ್ನೆ ನೈಟೇ ಅದು. ಲಾಸ್ಟ್ ಬ್ಲಾಗಲ್ಲಿ ಗಾಯ್ಸ್ ನಮ್ಮ ನಸೀಬ್ ನೋಡಿ ಯಾವ ಥರ ಗಾಡಿ ಪಂಚರು ಹಂಗೆ ಅಂದ್ವಿ. ಇವತ್ತು ನೋಡಿ ನಮ್ಮ ನಸೀಬು ದುರಂಗಾರ ದೋಸ್ತ ಕಾಸಿಗೆ ಮುತ್ಕೊಡು, ಒಂದು ಕಾಸಿಗೆ ಗೈಸ್ ಇವಾಗ ಫಸ್ಟ್ ಟೀ ಕುಡಿಬೇಕು, ತಲೆ ನೋಡ್ತಾ ಇದೆ ಇವಾಗ. ಊಟ ಆಯಿತು ಎಲ್ಲ ಆಯಿತು, ಸ್ವಲ್ಪ ಟೀ ಕುಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡ್ರೆ ಸ್ವರ್ಗ. ಗೈಸ್ ಇವಾಗ ಗೋಕುಲ್ದ ಗಾಡಿ ತಗೊಂಡ್ವಿ. ಇವನು ಮಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ. ಫುಲ್ ನಿದ್ದೆ ಬರ್ತಾ ಇದೆ. ಫಸ್ಟು ಹೋಗಿದ ತಕ್ಷಣ ಇವಾಗ ಮಲ್ಕೊಳ್ಳೋಕ್ಕೂ ಆಗಲ್ಲ ಗೈಸ್. ಹೋಗಿದ ತಕ್ಷಣ ಮತ್ತೆ ಬ್ಲಾಗ್ ಎಡಿಟ್ ಮಾಡಬೇಕು, ಆ ಥರ ತಲೆ ಗಾಯ್ಸ್. ಇವಾಗ ಟೈಮು 2:15 ಆಗಿದೆ. ಇವಾಗ ಹೋಗಿ ಎಡಿಟ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ 3:30-4 ಗಂಟೆ. ಮತ್ತೆ ಮಲ್ಕೊಂಡು ಎದ್ದೇಳೋದು ನಾಳೆ 1 ಗಂಟೆಗೆ ಎದ್ದು ಮತ್ತೆ ಡ್ಯೂಟಿಗೆ ಹೋಗೋದು. ಒಂದು ಒಳ್ಳೆ ಕಾಮಿಡಿ ತೋರಿಸ್ತೀನಿ ನೋಡಿ. ಗೈಸ್ ಇವಾಗ ಬಂದೆ ಮನೆ ಹತ್ರ. ನಾನೇ ಗೈಸ್ ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ಇವಾಗ ಒಂದು ಕ್ಲಿಪ್ ಆಗಿದೆ ಗೊತ್ತಾ, ಅದರಲ್ಲಿ ಸಡನ್ನಾಗಿ ಸೌಂಡ್ ಅಂತ ಬರ್ತಾಯಿದೆ. ಏನು ಸೌಂಡ್ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.